ಹಾಯ್ ಹಲೋ ವಿದ್ಯಾರ್ಥಿ ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೀವೆಲ್ಲರೂ ಕೂಡ ಖುಷಿ ಪಡುವಂತಹ ಒಂದು ಹೊಸ ಅಪ್ಡೇಟನ್ನು ತಂದಿರುವಂಥದ್ದು. ಶಿಕ್ಷಣ ಇಲಾಖೆಯಿಂದ ಒಂದು ಮಹತ್ವದ ಆದೇಶವೂ ಕೂಡ ಬಂದಿರುವಂಥದ್ದು. ಅದು ಏನು ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತಾನೆ. ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ನೀವೇನಾದರೂ ಕೂಡ SSLC ಅಥವಾ PUC ಅಥವಾ ಡಿಗ್ರಿ ವಿದ್ಯಾರ್ಥಿಗಳಾಗಿದ್ದರೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳೇಬೇಕು. ಯಾಕಪ್ಪ ಅಂತೀರಾ, ನಿಮಗೆ SSLC ಆ್ಯನ್ಯುವಲ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ PUC ಆ್ಯನ್ಯುವಲ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಬ್ಜೆಕ್ಟ್ಗಳ ನೋಟ್ಸ್ಗಳು, ಪಾಸಿಂಗ್ ಪ್ಯಾಕೇಜ್ಗಳನ್ನು ಕೊಡ್ತಾ ಹೋಗ್ತಾ ಇರ್ತವೆ. ಜೊತೆಗೆ ಕ್ವಶನ್ ಪೇಪರ್ ಅನಾಲಿಸಿಸ್ನ ಕೊಡ್ತಾ ಹೋಗ್ತಾ ಇರ್ತವೆ. ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾ ಇರ್ತವೆ. ಸೊ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. ಸೊ ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಶಿಕ್ಷಣ ಮಂಡಳಿ ಏನಿದೆ, ಈ ಶಿಕ್ಷಣ ಮಂಡಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ನೀಡುವಂತಹ ಒಂದು ಹಿತದೃಷ್ಟಿಯಿಂದ SSLC ವಾರ್ಷಿಕ ಪರೀಕ್ಷೆಯನ್ನು 3 ಪ್ರಯತ್ನಗಳಲ್ಲಿ ನಡೆಸೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು ಈಗ ಗೊತ್ತಿರುವಂತಹ ವಿಚಾರ ಆಗಿರುವಂಥದ್ದು. ಒಂದೇ ಬಾರಿ ನೀವು ಪರೀಕ್ಷೆಯನ್ನು ಬರೆದು ಫೇಲ್ ಆಯಿತು ಅಂತಂದರೆ ನೆಕ್ಸ್ಟು 2ನೇ ಬಾರಿ ಬರೀತೀರಾ, 2ನೇ ಬಾರಿನೂ ಆಗಿಲ್ಲ ಅಂದರೆ 3ನೇ ಬಾರಿ ಬರೀತೀರಾ. ಈ 3 ಬಾರಿ ಬರೆಯುವಂತಹ ಪರೀಕ್ಷಾ ಶುಲ್ಕಗಳೇನಿದೆ, ಈ 3 ಬಾರಿ ಪರೀಕ್ಷೆಯ ಶುಲ್ಕಗಳನ್ನು ನೀವು ಪಾವತಿಯನ್ನು ಮಾಡಬೇಕಾಗಿತ್ತು ಆವಾಗ. ಆದರೆ ಇವಾಗ ಯಾರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಏನಪ್ಪಾ ಅಂತಂದರೆ, ನಗರದ ಕುವೆಂಪು ರಂಗಮಂದಿರದಲ್ಲಿ ಪ್ರಿಯದರ್ಶಿನಿ ಆಂಗ್ಲ ಪ್ರೌಢಶಾಲೆ ಹಾಗೆಯೇ ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದಂತಹ ಒಂದು ಕಾರ್ಯಕ್ರಮದಲ್ಲಿ ಬದಲಾದ ಪರೀಕ್ಷಾ ಪದ್ಧತಿಯ ಬಗ್ಗೆ ಕುರಿತಾದಂತಹ ಕೆಲವೊಂದಿಷ್ಟು ಶೈಕ್ಷಣಿಕ ಕಾರ್ಯಾಗಾರವನ್ನು ಉದ್ಘಾಟಿಸುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಶಿಕ್ಷಣ ಮಂಡಳಿಯು ಮಕ್ಕಳಿಗೆ ಅವಕಾಶಗಳನ್ನು ನೀಡುವಂತಹ ದೃಷ್ಟಿಯಿಂದ SSLC ವಾರ್ಷಿಕ ಪರೀಕ್ಷೆಯನ್ನು 3 ಪ್ರಯತ್ನಗಳಲ್ಲಿ ನಡೆಸೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಒಂದೇ ಬಾರಿ ಮಾತ್ರ ಪರೀಕ್ಷಾ ಶುಲ್ಕವನ್ನು ಪಾವತಿಸಿ 3 ಅವಕಾಶಗಳೊಂದಿಗೆ ಪರೀಕ್ಷೆಯನ್ನು ಬರೆಯಬಹುದಾಗಿದೆ. ಅಂದರೆ ನೀವು ಒಂದು ಎಕ್ಸಾಮ್ಗೆ ಮಾತ್ರ ನೀವು ಫೀಸನ್ನು ಕಟ್ತೀರಾ. ಇನ್ನು ಅಕಸ್ಮಾತ್ ನೀವು ಫೇಲ್ ಆದರೆ 2ನೇ ಎಕ್ಸಾಮ್ಗೆ ಅಥವಾ 3ನೇ ಎಕ್ಸಾಮ್ಗೆ ನೀವು ಯಾವುದೇ ರೀತಿಯಾದಂತಹ ಪರೀಕ್ಷಾ ಶುಲ್ಕವನ್ನು ಕಟ್ಟುವ ಹಾಗಿಲ್ಲ ಅಂತ ಹೇಳಿ ಶಿಕ್ಷಣ ಇಲಾಖೆಯಿಂದ ಮಹತ್ವದ ನಿರ್ಧಾರ ಬಂದಿರುವಂಥದ್ದು. ಪರೀಕ್ಷೆಯಲ್ಲಿಯೇ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಮುಂದಿನ 2 ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುವುದು ಅವರಿಗೆ ಬಿಟ್ಟಂತಹ ವಿಷಯ. 3 ಪರೀಕ್ಷೆಗಳಲ್ಲಿ ಯಾವ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೋ ಆ ಅಂಕವನ್ನು ಪರಿಗಣಿಸ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಇದು ಮಕ್ಕಳ ಭವಿಷ್ಯವನ್ನು ಉತ್ತಮಗೊಳಿಸುವಂತಹ ನಿಟ್ಟಿನಲ್ಲಿ ಈ ಅವಕಾಶವನ್ನು ಕಲ್ಪಿಸಿರುವಂಥದ್ದು. ಮಕ್ಕಳು ಯಾವುದೇ ಮಾಧ್ಯಮದಲ್ಲಿ ಓದ್ತಾ ಇದ್ರು ಕೂಡ ಕಡ್ಡಾಯವಾಗಿ ಕನ್ನಡದಲ್ಲೇ ಓದಲೇಬೇಕು ಅಂತ ಹೇಳಿರುವಂಥದ್ದು. ಜೊತೆಗೆ ಶಿಕ್ಷಣವನ್ನು ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ದೃಷ್ಟಿಯಿಂದ ಮುಂದಿನ ವರ್ಷದಲ್ಲಿ ರಾಜ್ಯದಲ್ಲಿ 500ರಿಂದ 600 KPS ಶಾಲೆಗಳನ್ನು ತೆರಿತೀವಿ ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಇವರು ಏನಂತ ಹೇಳಿದ್ದಾರೆ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ನೀವು SSLCನಲ್ಲಿ ಫೇಲ್ ಆಗಿದ್ದರೆ ನಿಮಗೆ 2 ಎಕ್ಸಾಮ್ಗಳಲ್ಲಿ ನೀವು ಫ್ರೀಯಾಗಿ ಬರೀಬಹುದು, ಅದಕ್ಕೆ ಶುಲ್ಕ ಕಟ್ಟುವಾಗಿಲ್ಲ. ಜೊತೆಗೆ ನಿಮಗೆ ಯಾವ ಒಂದು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರ್ತೀರೋ ಯಾವ ಒಂದು ಎಕ್ಸಾಮ್ನಲ್ಲಿ ಅದನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಸೊ ಈ ರೀತಿಯಾಗಿ ಶಿಕ್ಷಣ ಇಲಾಖೆ ಯಾರು ಸಚಿವ ಮಧು ಬಂಗಾರಪ್ಪ ಮಾಡಿರುವಂಥದ್ದು ನಿಮಗೆ ಸರಿನಾ ಅಥವಾ ತಪ್ಪಾ ಅನ್ಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಮರಿದೇನೆ ಕಮೆಂಟ್ ಮಾಡಿ. ಮುಂದಿನ ಒಂದು ಎಜುಕೇಷನ್ ಅಪ್ಡೇಟ್ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.